ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಹೊಸ ಜಿಮ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಾವು ಟ್ರಯಲಿಗೆ ಬಂದಿದ್ದೀವಿ. ಈ ಜಿಮ್ ಇರೋದು JP ನಗರಲ್ಲಿ. ಸೊ ಯಾವ ಜಿಮ್ ಅಂತ ನಾವು ತೋರಿಸ್ತೀವಿ. ಫುಲ್ ವಿಡಿಯೋ ನೋಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗಿನ್ನೂ ಸಪೋರ್ಟ್ ಮಾಡ್ತಾಯಿದ್ರೆ ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಫುಲ್ ವಿಡಿಯೋ ನೋಡೋದು ಮರಿಬೇಡಿ. ಸೊ ನಾವಿವತ್ತು ಹೋಗ್ತಾ ಇರೋದು ಲೋಟಸ್ ಜಿಮ್. ಇದು JP ನಗರ್ 7th ಫೇಸಲ್ಲಿದೆ. ನಾನಿವಾಗ 2 ಸಲ ವರ್ಕೌಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಲೆಗ್ ವರ್ಕೌಟ್ಗೆ ಯಾವುದು ಇಕ್ವಿಪ್ಮೆಂಟ್ಸ್ ಚೆನ್ನಾಗಿರುತ್ತೆ ಆ ಥರ ಇಕ್ವಿಪ್ಮೆಂಟ್ಸ್ನ ಹುಡುಕ್ತಾ ಇದ್ದೀವಿ. ಸೌತ್ ಬ್ಯಾಂಗ್ಳೂರಲ್ಲಿ ಜಿಮ್ಸ್ ತುಂಬ ಕಮ್ಮಿ ಇರೋದ್ರಿಂದ ಮತ್ತು ಪ್ಲೇಟ್ ಲೋಡೆಡ್ ಮಷಿನ್ಸ್ ಇರೋ ಜಿಮ್ ತುಂಬ ಕಮ್ಮಿ ಇದೆ. ಸೊ ಹಂಗಾಗಿ ಎಲ್ಲ ಜಿಮ್ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿದ್ವಿ. ಲೋಟಸ್ಗೆ ಹೋಗಿದ್ವಿ. ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ಸನ್ಲೈಟ್ ತುಂಬ ಚೆನ್ನಾಗಿ ಜಾಸ್ತಿ ಬೀಳೋದ್ರಿಂದ ಆ ವರ್ಕೌಟ್ ವೈಬ್ ಚೆನ್ನಾಗಿರುತ್ತೆ. ಮತ್ತು ಮಿರರ್ಸ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಏನೋ ಪಂಪ್ ಚೆಕ್ ಮಾಡೋದಕ್ಕೆ ಇನ್ ಬಿಟ್ವೀನ್ ವರ್ಕೌಟು ಮತ್ತು ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಒಳ್ಳೆ ಫೀಲ್ ಇತ್ತು. ಆದರೆ ಒಂದು ನೆಗೆಟಿವ್ ಏನು ಅಂತಂದರೆ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಹಳೇದು ಮತ್ತು ಎಲ್ಲ ಆಲ್ಮೋಸ್ಟ್ ಪಿನ್ ಲೋಡೆಡ್ ಪ್ರಿಕೋರ್ದು. ಮತ್ತು ತುಂಬ ಹಳೇದಂತ ಅನಿಸ್ತು. ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಆದರೆ ವೈಬ್ ಚೆನ್ನಾಗಿತ್ತು, ಒಳ್ಳೆ ವರ್ಕೌಟ್ ಇತ್ತು. ಸೊ ಇವತ್ತು ನಾವು ಮಾಡ್ತಾಯಿದ್ವಿ ಶೋಲ್ಡರ್ ವರ್ಕೌಟ್, ಲ್ಯಾಟ್ರಲ್ ರೈಸಸ್ 2 ವೇರಿಯೇಷನ್ ಮಾಡಿದ್ವಿ. ಸೀಟೆಡ್ ಲ್ಯಾಟ್ರಲ್ಸ್ ಮತ್ತು ಸ್ಟ್ಯಾಂಡಿಂಗ್ ಲ್ಯಾಟ್ರಲ್ಸ್ ಮಾಡಿದೆ. ಮತ್ತು 2 ವೇರಿಯೇಷನ್ ಪ್ರೆಸ್ ಮಾಡಿದೆ, ಸ್ಮಿತ್ ಮಷಿನ್ ಪ್ರೆಸ್ ಮತ್ತು ಮಷಿನ್ ಶೋಲ್ಡರ್ ಪ್ರೆಸ್ ಮಾಡಿದ್ವಿ. ಸೊ ಪಂಪ್ ಎಲ್ಲ ನೋಡ್ಬೋದು ನೀವು. ನನಗೆ ತುಂಬ ಇಷ್ಟ ಆಗಿದ್ದು ಈ ಜಿಮ್ಮಲ್ಲಿ ಆ ಸನ್ ಲೈಟಿಂಗೇ. ತುಂಬ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ವೀಡಿಯೋಸ್ಗೆಲ್ಲ ಬೆಳಗ್ಗೆ ಟೈಮಲ್ಲಿ ಹೋದರೆ ಸಖತ್ತಾಗಿ ಬರ್ತಾಯಿತ್ತು. ನಿಮಗೆ ಈಗ ನಾರ್ಮಲಾಗಿ ಬಾಡಿ ಬಿಲ್ಡಿಂಗ್ ಮಾಡ್ತಿರೋರು ಗೊತ್ತಿದೆ, ಒಂದು ಮಿರರು ಮತ್ತು ಲೈಟಿಂಗು ಚೆನ್ನಾಗಿರಬೇಕು. ಆವಾಗ ನಿಮಗೆ ಇನ್ನೂ ಮೋಟಿವೇಶನ್ ಚೆನ್ನಾಗಿರುತ್ತೆ. ಸೊ ಮೇಯ್ನಾಗಿ ಬಾಡಿ ಬಿಲ್ಡಿಂಗಲ್ಲಿ ಪೋಸ್ಚರ್ ಮೇಲೆ ಫೋಕಸ್ ಮಾಡಿ. ಹೆವಿ ವೆಯ್ಟ್ ಲಿಫ್ಟ್ ಮಾಡೋಕ್ಕೂ ಮುಂಚೆ ಪೋಸ್ಚರ್ ಕರೆಕ್ಟಾಗಿದ್ದರೆ ಮಾತ್ರ ಲಿಫ್ಟ್ ಮಾಡಿ. ಈಗೋ ಲಿಫ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನೀವು 100 kg ರಾಂಗ್ ಪೋಸ್ಚರಲ್ಲಿ ಲಿಫ್ಟ್ ಮಾಡೋದು ಒಂದೇ, 50 kg ರೈಟ್ ಪೋಸ್ಚರಲ್ಲಿ ಲಿಫ್ಟ್ ಮಾಡೋದು ಒಂದೇ. ತುಂಬ ಜನ ಜಿಮ್ಮಲ್ಲಿ ಅಬ್ಸರ್ವ್ ಮಾಡಿರ್ತೀನಿ, 100 kg ಹಾಕ್ಕೊಂಡು ಫಸ್ಟ್ ರೆಪ್ಪಿಂದನೇ ಸಪೋರ್ಟ್ ತಗೋತಾ ಇರ್ತೀರ. ಅದು ಯೂಸ್ಲೆಸ್. ಸೊ ಹಂಗಾಗಿ ನಿಮಗೆ ಸಪೋರ್ಟ್ ತಗೊಳ್ಳೋದು ಅಂತಂದರೆ ನೀವೀಗ 10 reps ಮಾಡ್ತಾಯಿದ್ದೀರಿ ಅಂದರೆ ಲಾಸ್ಟ್ ಒಂದು 2 repsಗೆ ಸಪೋರ್ಟ್ ಇರಬೇಕು. ಅದು ಬಿಟ್ಟು ಫಸ್ಟ್ ರೆಪ್ಪಿಂದನೇ ಸಪೋರ್ಟ್ ತಗೋತಾ ಇದ್ದೀರಾ ಅಂದರೆ ಇನ್ನೂ 5 kg ಕಮ್ಮಿ ಮಾಡಿ ಅದೇ 10 to 12 reps ಮಾಡಿ. ಸೊ ಅದು ಬೆಟರ್ ನಿಮಗೆ. ಯಾವಾಗಲೂ ವರ್ಕೌಟಲ್ಲಿ ಒಂದು ಡ್ರಾಪ್ ಸೆಟ್ ಇರಲಿ, ಒಂದು ಸೂಪರ್ ಸೆಟ್ ಇರಲಿ, ನಿಮ್ಗೆ ಒಳ್ಳೆ ಪಂಪ್ ಕೊಡುತ್ತೆ. ಮತ್ತು ಕಾಂಪೌಂಡ್ ಮೂಮೆಂಟ್ಸ್ನೆಲ್ಲ ಆದಷ್ಟು ಸ್ಟಾರ್ಟಿಂಗಲ್ಲೇ ಮುಗಿಸ್ಕೊಳ್ಳಿ. ಈಗ ಶೋಲ್ಡರ್ ಪ್ರೆಸ್, ಡಂಬಲ್ ಪ್ರೆಸ್ ಮಾಡ್ತಾಯಿದ್ದೀರಾ, ಈ ಥರದ್ದು ವೇರಿಯೇಷನ್ ಎಲ್ಲ ಇದ್ದಾಗ ನೀವು ಸ್ಟಾರ್ಟಿಂಗಲ್ಲಿ ಮುಗಿಸ್ಕೊಳ್ಳಿ. ಅದೇ ಲ್ಯಾಟ್ರಲ್ ರೈಸಸ್ ಮತ್ತು ಇದು ರೇರ್ ಫ್ಲೈಸ್ ಈ ಥರ ಎಲ್ಲ ಇದ್ದರೆ ಅದು ನಿಮಗೆ ಜಾಸ್ತಿ ಎಫರ್ಟ್ಸ್ ಬೇಕಾಗಿರಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಲಾಸ್ಟಲ್ಲಿ ಇಟ್ಕೊಳ್ಳಿ. ಮತ್ತು ಸ್ನೇಹ ಅವ್ರದ್ದು ವರ್ಕೌಟ್ ನೋಡ್ಬೋದು. ಅವರು ಫುಲ್ಲು ಮೋಟಿವೇಟ್ ಆಗಿ ಜಿಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದರು. ನಮಗೆಲ್ಲ ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಮೇಡಮ್ ಇರಲೇಬೇಕು, ಇಲ್ಲಾಂದರೆ ವೀಡಿಯೋ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಅವರು ಇನ್ನೂ ಬಿಗಿನರ್ ಲೆವೆಲಲ್ಲಿದ್ದಾರೆ ವೀಡಿಯೋ ರೆಕಾರ್ಡ್ ಮಾಡೋದ್ರಲ್ಲಿ. ಹೆಂಗೋ ಟ್ರೈ ಮಾಡ್ತಾಯಿದ್ದೀವಿ ಮಾಡೋದಕ್ಕೆ. ಸೊ ನೀವೆಲ್ಲ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿ ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಮೋಟಿವೇಶನ್ ಕಳ್ಕೊಂಡು ಇನ್ನೂ ಅದ್ಭುತವಾಗಿ ವಿಡಿಯೋ ಮಾಡ್ತೀವಿ ಆಮೇಲೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಶೋಲ್ಡರ್ ವರ್ಕೌಟ್ ಪಂಪ್ ನೋಡ್ಬೋದು ನೀವೇ ಯಾವ ಥರ ಇತ್ತು ಅಂತ. ಇನ್ ಬಿಟ್ವೀನ್ ವರ್ಕೌಟ್ ನೀವು EAA ಕುಡಿಬೋದು, BCAA ಕುಡಿಬೋದು, ಗ್ಲುಟಮೈನ್ ಕುಡಿಬೋದು. ಸೊ ನೀವು ಹೈಡ್ರೇಟ್ ಆಗಿರೋದನ್ನ ನೋಡ್ಕೊಳ್ಳಿ. ಕ್ರ್ಯಾಂಪ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಷ್ಟು ಜಾಸ್ತಿ ನೀರು ಕುಡಿತೀರಾ ಅಷ್ಟು ಒಳ್ಳೆಯದು. ಡೈಲಿ ಒಂದು 4 ರಿಂದ 6 ಲೀಟ್ರು ನೀವೇನಾದ್ರು ರೆಗ್ಯುಲರ್ ವರ್ಕೌಟ್ ಮಾಡ್ತಿದ್ದೀರಾ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಅದೆಲ್ಲ ಆದಮೇಲೆ ನಾವು ಹೊರಟ್ವಿ ಕಾರ್ಡಿಯೋ ಎಲ್ಲ ಮುಗಿಸ್ಕೊಂಡು ಚೇಂಜಿಂಗ್ ರೂಮ್ಗೆ ಹೋಗಿ ಫ್ರೆಶ್ನಪ್ ಆಗಿ ಮನೆ ಕಡೆ ಹೊರಟ್ವಿ. ಜಿಮ್ಮೇನೋ ಇಷ್ಟ ಆಯಿತು, ಬಟ್ ಜಾಯ್ನ್ ಆಗ್ತೀವೋ ಇಲ್ವೋ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಅಪ್ಪು ವೆಯ್ಟ್ ಮಾಡ್ತಿರ್ತಾನೆ ಮನೆಗೆ ಹೋಗಿದ ತಕ್ಷಣ. ಹಾಯ್, ಹೌ ಆರ್ ಯು? Doing fine. ಮಖಾನ ಡಾಡಾಗ ಹಾಯ್ ಮಾಡೋ. ವೆರಿ ಗುಡ್. ಸ್ನಾನ ಮಾಡಿದ್ರಾ? ವಾವ್, ಪೂಜೆ ಮಾಡಿದ್ರಾ?
ಊಟ ಏನು ಮಾಡಿದ್ರಿ? ಊಟ ಮಾಡಿಲ್ವ ಇನ್ನೂ? ಊಟ ಮಾಡೋಣ ಬಾ. ಮನೆಗೆ ಬಂದ ತಕ್ಷಣ ಜಗದೀಶ್ ಅವರು ಭೀಮುನ ಮಾತಾಡಿಸ್ತಿದ್ರು. ಅಷ್ಟೊತ್ತಿಗೆ ಅವ್ರ ಮೀಲ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ನನ್ನ ಮೀಲ್ ಪ್ಲೇಟ್ ಕೂಡ ರೆಡಿ ಮಾಡ್ಕೊಂಡು ಪ್ರೀ ವರ್ಕೌಟ್ ಮೀಲ್ಗೆ 1 ಸ್ಕೂಪ್ ಓಟ್ಸ್ ಮತ್ತು 1 ಸ್ಕೂಪ್ ಪ್ರೋಟೀನ್ ನಾನು ಸ್ಮೂದಿ ಥರ ಮಾಡ್ಕೊಂಡಿದ್ದೆ. ಆ್ಯಂಡ್ ಲಂಚ್ಗೆ 100 ಗ್ರಾಮ್ಸ್ ಚಿಕನ್ ಬ್ರೆಸ್ಟ್, 120 ಗ್ರಾಮ್ ರೈಸ್ ಮತ್ತು 150 ಗ್ರಾಮ್ಸ್ ಬೀನ್ಸ್ನ ಪಾರಿಜ್ ಥರ ಮಾಡ್ಕೊಂಡಿದ್ದು. ಒಂದು ಹಾಫ್ ಕ್ಯೂಕುಂಬರ್ ಇಟ್ಕೊಂಡಿದ್ದೆ. ಸೊ ಅಪ್ಪೂ ಬಂದು ಅದರಲ್ಲೇ ತಿಂತಾಯಿದ್ದ. ಅದಾದಮೇಲೆ ಒಂದು ಕ್ವಾಲಿಟಿ ಟೈಮ್, ಫ್ಯಾಮಿಲಿ ಟೈಮ್. ಸೊ ಅಪ್ಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಅಗಸ್ತ್ಯ ಗೌಡ. ಅಮ್ಮ ಹೆಸರು ಲಾವಣ್ಯ. ಡ್ಯಾಡ ಹೆಸರು ಡ್ಯಾಡ ಹೆಸರು ಏಯ್ ಡ್ಯಾಡ ಹೆಸರೇನು? ಜಗದೀಶ್ ಗೌಡ. ಯಾರಿಷ್ಟ ನಿಂಗೆ? ಇಷ್ಟನಾ ಅಲ್ಲ ಇಷ್ಟ? ಯಾರು ಜಾಸ್ತಿ ಇಷ್ಟ? ಯಾರು? ಸ್ನೇಹಮನ ಡ್ಯಾಡನ? ಹೇಳೋ. ಇಲ್ಲ ನೋಡಿದ್ವಿ. ಹಾಯ್ ಡ್ಯಾಡ. ಹಾಯ್ ಅಪ್ಪು. ಲವ್ಲಿ ತೋರಿಸ್ತಾ ಇದೆಯಾ? ಓ, ಎರಡು ಕೈಯಲ್ಲಿ. ಅಪ್ಪು ಯಾರು ಚೆನ್ನಾಗಿರೋದಪ್ಪು? ದಾದಾ? ವಾವ್, ಥ್ಯಾಂಕ್ ಯು. ಅಮ್ಮ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಪ್ಪು. ನೋ ಡ್ಯಾಡ. ನೀನ್ ಚೆನ್ನಾಗಿದ್ಯಾ? ನಾನು ಹೇಳಿದ್ದೆ ನಂಗೆ ಹೇಳ್ತೀಯಾ? ಅಪ್ಪು ಚೆನ್ನಾಗಿದ್ದಾನಾ? ಚೆನ್ನಾಗಿಲ್ವಾ? ಕೋತಿ ತರ ಇದಾನ ಅಪ್ಪು? ಕೋತಿ ತರ ಇದಾನ? ನೋ ಡ್ಯಾಡ. ಕೋತಿ ತರ. ಅಪ್ಪು ಇಸ್ ಹ್ಯಾಂಡ್ಸಮ್. ಸೇಮ್ ಕೋತಿ ತರನೇ ಇದ್ದಾನೆ. ನೋ, ಕ್ಯೂಟ್ ಇದು, ಕ್ಯೂಟಿಪೈ, ಕ್ಯೂಟಿಪೈ. ನಾಚಿಕೆ ಆಗ್ತಾ ಇದೆಯಾ? ಕಳ್ಳ ಕಳ್ಳ ಕಣ್ಣಿಗೊಡದ್ನ. ಇದಾಗಿತ್ತು ನಮ್ಮ ಮಂಡೇ ವ್ಲಾಗ್. ಸೊ ನಿಮ್ಮೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಕೂಡ ಒಂದ್ಸರಿ ಚೆಕ್ಔಟ್ ಮಾಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಲವಿಂಗ್ ಅಸ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.